ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶಿವಾನಿ, ಬಾಯಿಲಿಂದ ಹೊರಟೋಗೋಣ. ಇಲ್ಲ ಸಹಸ್ರ, ಇದು ಯಾರೋ ನನಗೆ ತುಂಬ ಬೇಕಾದವರು ಅಂತ ನನಗನ್ನಿಸ್ತಾ ಇದೆ. ಅವ್ರು ಯಾರು ಅಂತ ನಾನು ನೋಡಲೇಬೇಕು. ನಾನು ಬಂದಾಯ್ತು, ಇನ್ನು ನಿನ್ನ ಆಟ ನಡೆಯಲ್ಲ ಸೈತಾನ್. ನೀನು ನೋಡೋ ಕಡೆ, ನೀನು ಹೋಗೋ ಕಡೆ, ನೀನು ನಡೆದಾಡೋ ಕಡೆ ಎಲ್ಲ ಕಡೆನೂ ಸೈತಾನ್ಗಳಿದೆ. ನಾವು ಈಗ ಹೋರಾಡಬೇಕಾಗಿರೋದು ಬರೀ ಮನ್ಸೂರ್ದು ಜೊತೆಗೆ ಅಲ್ಲ, ಸೈತಾನ್ಗಳ ಜೊತೆಗೂ ನಮ್ದು ಹೋರಾಡಬೇಕು. ಊರಿನ ಒಳಗಡೆ ಹೋಗೋದಕ್ಕೆ ಕಣ್ಣಮ್ಮ ನಮ್ಗೆ ಅನುಮತಿ ಕೊಡ್ಲಿಲ್ಲ. ನಾವೇನಾದ್ರೂ ಊರ್ದು ಒಳಗಡೆ ಕಾಲಿಟ್ರೆ ಕಾಲನ ಕಾಲು ನಮ್ದಕ್ಕೆ ಮೇಲಿರುತ್ತೆ. ಹೇ ಶತಶೃಂಗ್, ನೀನು ಕಣ್ಣೂರ್ದು ಒಳಗಡೆ ಹೋಗು. ಅಲ್ಲಿ ಏನು ಏನು ನಡೀತೈತೆ ಎಲ್ಲಾನು ತಿಳ್ಕೊಂಡು ನಮ್ದಕ್ಕೆ ಹತ್ತ ಬಂದು ಹೇಳು. ಆಯ್ತು ಉಸ್ತಾದ್. ಗುರುಗಳೇ, ಹಾಗಾದ್ರೆ ನಾವಿಲ್ಲೇ ಇರ್ಬೇಕಾ? ಅಪಾಯ ಅಲ್ವಾ? ಹಾ, ಅಪಾಯ ಇದೆ. ಮನುಷ್ಯರಿಂದ, ಸೈತಾನ್ಗಳಿಂದ, ನಾಗಗಳಿಂದ ನಮ್ಗೆ ಅಪಾಯ ಇದೆ. ಊರ್ದು ಒಳಗಡೆ ಹೋಗಕ್ಕೆ ಆಗಕ್ಕಿಲ್ಲ. ಊರಿಂದ ಆಚೆ ನಾವು 3 ಜನ ಉಳ್ಕೊಳಕ್ಕೆ ಒಂದು ಜಾಗಗೆ ನೋಡ್ಬೇಕು. ಶಿವಾನಿ, ಬಾಯಿಲಿಂದ ಹೊರಟೋಗೋಣ. ಇಲ್ಲ ಸಹಸ್ರ, ಇದು ಯಾರೋ ನನಗೆ ತುಂಬ ಬೇಕಾದವರು ಅಂತ ನನಗನ್ನಿಸ್ತಾ ಇದೆ. ಅವ್ರು ಯಾರು ಅಂತ ನಾನು ನೋಡಲೇಬೇಕು. ಶೋ, ಈ ದಂಡಕನ್ ಕಾಡಿಗೆ ನಾವು ಬಂದಿದ್ದೆ ತಪ್ಪು. ಅದ್ರ ಮೇಲೆ ನೀನು ಇನ್ನೂ ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ಶಿವಾನಿ, ತಪ್ಪು ಮಾಡ್ತಾ ಇದೀಯಾ ಶಿವಾನಿ. ಮಾದಲಮ್ಮನ ಚೀರಾಟ ಎಲ್ಲ ಕೇಳಿಸ್ತಿದೆ. ದಯವಿಟ್ಟು ಬಾ, ನಾವಿಲ್ಲಿರೋದು ಬೇಡ, ಹೋಗ್ಬಿಡೋಣ. ಇಲ್ಲ, ನಾನು ಇಲ್ಲಿಗೆ ಬಂದಿರೋದು ಸರಿ ಅಂತಾನೆ ಅನಿಸ್ತಾ ಇದೆ. ಇದು ಯಾರು ಅಂತ ನಾನು ನೋಡಲೇಬೇಕು. ನಾಗಿಣಿ ತಾಯಿ ಮಾದಲಮ್ಮನ ನೆಲದಲ್ಲೇ. ಶಿವಾನಿ, ಬಾ ಹೋಗೋಣ, ಬಾ. ತಾಯೇ ಮಾದಲಮ್ಮ, ನಾನು ಇಲ್ಲದಿದ್ದಾಗ ಶತ್ರುಗಳು ಇಲ್ಲಿಗೆ ಬಂದು ನಿನ್ನ ನೆಲವನ್ನು ಅಪವಿತ್ರಗೊಳಿಸಿದ್ದಾರೆ. ಇದನ್ನು ಅವರ ರಕ್ತದಿಂದಲೇ ತೊಳೆದು ನಿನ್ನನ್ನು ಶುದ್ಧೀಕರಣ ಮಾಡುತ್ತೇನೆ ತಾಯೇ.
ಆಶೀರ್ವಾದ ಮಾಡುತ್ತಾಯೆ. ಜೈ ಮಾದಲಮ್ಮ. विजय, हम रहने के लिए बहुत अच्छा ಜಾಗ ढूंढ के रखा है. ಇಲ್ಲಿ ಮನುಷ್ಯರು ಏನು ಸೈತಾನ್ಗಳು ನಾಗಗಳು ಯಾರಿಗೂ ಬರಕ್ಕೆ ಆಗಕ್ಕಿಲ್ಲ. ಜಾಕೆ ಥೋಡಾ ಪೀನೆ के लिए पानी लेके आओ. ಕುಡಿಯೋದಕ್ಕೆ ನೀರು ತಗೊಂಬಪ್ಪ. ಅರೆ जाओ भाई. ಇಲ್ಲಿ ಯಾರ ಕಣ್ಣಿಗೆ ಬಿದ್ದರೂ ಪ್ರಾಬ್ಲಮ್, ಯಾರ ಕಣ್ಣಿಗೂ ಬೀಳದೆ ಹೇಗೆ ಹೋಗ್ತಿರ್ಲಿ. विजय, कुछ भी नहीं होता है. तुम जाओ जाओ. ಈ ಊರಲ್ಲಿ ಎಲ್ಲಿ ನಾನು ಇರ್ತಿರ್ಲಿ ನಾನು. ಅಲ್ಲ ಯಾರು ಪರಿಚಯನೇ ಇಲ್ಲ, ಯಾರನ್ನ ಅಂತ ಕೇಳಿ. जाओ. ಯಾ ಪರ್ವರ್ದಿಗಾರ್, ಎಲ್ಲಾನು ನಂಗೆ ಅರ್ಥ ಆಗೋ ಹಂಗೆ ಮಾಡು. हे अल्लाह, हे खुदा, हे मालिक, ಇದೇನಾಗ್ತಾ ಇದೆ? ಹಾವಿನ ಸಾಪ ಆಗ್ತಾ ಇದೆ. ಹೇ ಖುದಾ. ಗುರುಗಳೇ, ನೀರು. ನೀರು ಗುರುಗಳೇ, ಏನಾಯ್ತು? बलि, नाग बलि हो रहा है. हे मालिक, हे खुदा, सबको अच्छा करो. ಗುರುಗಳೇ, ಯಾವ ನಾಗ ಏನು ಅಂತ ನನಗೊಂದು ಅರ್ಥ ಆಗ್ತಿಲ್ಲ. ದಯವಿಟ್ಟು ಬಿಡಿಸಿ ಹೇಳಿ. ನಾಗಿಣಿಯ ಸಾವು ಆಗ್ತಾ ಇರೋ ಆಗಿದೆ ದಿಗ್ವಿಜಯ. ಇದು ಸಂತೋಷ ಪಡೋ ವಿಷಯ ತಾನೆ, ಆತಂಕ ಯಾಕೆ? ಏನೇ ಆದರೂ ಆ ನಾಗಿಣಿ ಶಿವಾನಿ ಸಾಯಲೇಬೇಕು. ನನ್ನ ಗುರಿನಲ್ಲಿ ಅದು ಒಂದು, ಸಾಯಲಿ ಅವಳು. ಹೇ ಬೇವಕೂಫ್, ಅವಳು ಸತ್ರೆ ನಿಂದು ಕನಸು ಸಾಯ್ತದೆ. ಅವಳು ಇರೋವರೆಗೂ ಮಾತ್ರ ಕಣ್ಣೂರು ಹಿಂಗೆ ಇರ್ತದೆ. ಅವಳು ಒಂದು ವೇಳೆ ಸತ್ರೆ ಸರ್ವನಾಶ್, सभी सर्वनाश हो जाता है. ಜೈ ಮಾದಲಮ್ಮ. ತಾಯಿ ಮಾದಲಮ್ಮ, ನನ್ನ ಗುರಿ ತಪ್ಪುತ್ತದೆ ಏಕೆ?
ಬಂದಿರೋ ಉಸ್ತಾದ್ ಕೆಟ್ಟವ್ರೇನಲ್ಲ, ಅವರಿಂದ ಬೇಕಾದಷ್ಟು ಸಹಾಯ ಆಗಬೇಕಾಗಿದೆ ನನಗೆ. ಕಣ್ಣಮ್ಮನ ಕಣ್ಣಾಗಿರೋ ನಾಗಮಣಿನ ಪಡೆಯೋಕೆ ಅವ್ರ ಸಹಾಯ ಬೇಕು. ಹಾಗೆ ವೇಷ ಬದಲಾಯಿಸ್ಕೊಂಡಿರೋ ಧನಂಜಯನ್ ರೂಪದ ದಿಗ್ವಿಜಯಂಗೂ ಕೆಲವು ಶಕ್ತಿಗಳಿದೆ. ಆ ಶಕ್ತಿನೂ ನಾನು ವಶ ಮಾಡ್ಕೋಬೇಕು. ಅದಕ್ಕೋಸ್ಕರ ಅವನ್ನ ಸಹಿಸ್ಕೊತಾ ಇದ್ದೀನಿ. ಉಸ್ತಾದ್ ಹೇಳ್ದಾಗೆ ಬರ್ತಾ ಬರ್ತಾ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗತ್ತೆ. ಏನು ಮಾಡಲಿ ನಾನು? ಒಂದು ಆ ನಾಗಿಣಿ, ಇನ್ನೊಂದು ಆ ಕಣ್ಣೂರಿನ ಜನ ಕಣ್ಣಮ್ಮನ ಕಣ್ಣನ್ನ ಕಿತ್ಕೊಂಡಿರೋದು ನಾನೇ ಅನ್ನೋ ವಿಷಯ ಅವ್ರಿಗೆ ಗೊತ್ತಾದ್ರೆ ನನ್ನ ಖಂಡಿತ ಸಾಯಿಸ್ತಾರೆ. ಇಲ್ಲ, ಅದು ಅವ್ರಿಗೆ ಗೊತ್ತಾಗೋದಕ್ಕಿಂತ ಮುಂಚೆ ಕಣ್ಣಮ್ಮನ ಕಣ್ಣನ್ನು ನಾನು ವಶಪಡಿಸ್ಕೋಬೇಕು. ತಡ ಮಾಡಿದ್ರೆ ಶತ್ರುಗಳು ಜಾಸ್ತಿ ಆಗ್ತಾರೆ. ಇಲ್ಲ, ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ನಾಗಮಣಿ ಪಡೆಯೋದು ನನ್ನ ಉದ್ದೇಶ. ಅದಕ್ಕೆ ಆ ನಾಗಿಣಿ, ದಿಗ್ವಿಜಯ, ಉಸ್ತಾದ್ 3 ಜನ ನನಗೆ ಮೆಟ್ಲು ಅಷ್ಟೇ. ಇದೇನಿದು? ನನ್ನ ತಾಯಿ ಮಾದಲಮ್ಮನ ನೆಲದಲ್ಲಿ ಅವಳು ಆಶೀರ್ವದಿಸಿದ ಆಯುಧಗಳು ಇವಳಿಗೆ ಶರಣಾಗತಿಯಾಗುತ್ತಿರುವುದೇ? ಏ ಮಾಟಗಾತಿ, ನಾನು ನಿನ್ನನ್ನು ಬಿಡುವುದಿಲ್ಲ. हे मालिक, जो होता है वो अच्छे के लिए, जो कुछ हुआ है वो अच्छे के लिए, जो कुछ होना है वो सर्वश्रेष्ठ के लिए. ನಾಗಸ್ತ್ರೀ ಹಾಗೂ ನರಸ್ತ್ರೀ ಇಬ್ರು ಒಟ್ಟಿಗೆ ಇದ್ರೆ ಎಲ್ಲ ಪರಾಶಕ್ತಿಗಳು ಪರಾಜಿತ ಹೋತಾ ಹೈ. ಸಾವಿನ ದರ್ವಾಜಾ ಹತ್ರ ನಿಂತಿದ್ದ ನಾಗಣಿಗೆ ನರಸ್ತ್ರೀ ಸಹಾಯ ಮಾಡ್ತಾರೆ. सोता दंड का भटका गया, दंड का सोतोदा ಏನಾಯ್ತು ಆ ದಂಡಕನಿಗೆ? ಸಾಯಿಸೋಕೆ ಬಂದ ದಂಡಕ ಈಗ ತಾನೇ ಸಾಯೋ ಸ್ಥಿತಿನಲ್ಲಿದ್ದಾನೆ. ಯಾ ಖುದಾ, सब ठीक हो जाएगा. ಅಲ್ಲ ಗುರುಗಳೇ, ಆ ನಾಗಿಣಿ ನಮ್ಮ ಶತ್ರು ಅಂದಾಗ, ಅವಳಿಗೆ ಗೆಲುವಾಗ್ತಿದೆ ಅಂದಾಗ ನಾವಿಷ್ಟೊಂದು ಸಂತೋಷ ಪಡೋ ಅವಶ್ಯಕತೆ ಇದೆಯಾ? चारों तरफ पूरा दुश्मन है दिग्विजय. ನೋಡು, ಶತ್ರುಗಳು ಸಾಯಬೇಕು. ಸಾವಿನ दरवाजा खोल करके नाव इंतजार करने का है बस. बाकी सब हाँ अल्लाह, हाँ परवरदिगार का काम. ಈಗ ಏನಾಗಬಹುದಲ್ಲಿ? ಅಲ್ಲಿ ಏನು ಬೇಕಾದರೂ ಆಗಬಹುದು. कोई भी मर सकता है.
शैतानों का अट्टहास छुपा होना चाहिए। हे परवरदिगार, खुदा सभी ठीक करता है। जय मादलम्मा। ಮಾದಲಮ್ಮನ ನೆಲಕ್ಕೆ ಬಂದು ಜೀವಂತವಾಗಿ ಹೋದೆಯ ನಾಗಿಣೆ. ಮಾದಲಮ್ಮನ ನೆಲವನ್ನು ಅಪವಿತ್ರಗೊಳಿಸಿದ ನಿನ್ನನ್ನು ನಾನು ಜೀವಂತ ಬಿಡುವುದಿಲ್ಲ, ಜೀವಂತ ಬಿಡುವುದಿಲ್ಲ. ಇದು ನನ್ನ ನೆಲ, ಇದು ನನ್ನ ಸೋಲಲ್ಲ. ಮಾದಲಮ್ಮನ ಸೋಲು, ಮಾದಲಮ್ಮನ ಸೋಲು. ಏ ಮಾಟಗಾತಿ ನಾಗಿಣಿ, ನಿನ್ನ ಸಾವು ಘೋರವಾಗಿರುತ್ತದೆ, ಘೋರವಾಗಿರುತ್ತದೆ. ಈ ನೆಲವನ್ನು ಅವಳ ರಕ್ತದಿಂದ ಶುದ್ಧ ಮಾಡುತ್ತೇನೆ ತಾಯೇ. ಇದು ನಿನ್ನ ಮೇಲೆ ನಾನು ಮಾಡುತ್ತಿರುವ ಪ್ರಮಾಣ. ಜೈ ಮಾದಲಮ್ಮ. ಇಷ್ಟು ದಿನ ಮಗ ಮನೆಗೆ ಬರಲಿ ಅಂತ ಕಾಯ್ತಾ ಇದ್ದೆ. ಬಂದ, ಸಂತೋಷ ಬರಲೇ ಇಲ್ಲ. ನಮಸ್ಕಾರ ವಸಂತಣ್ಣ. ವಸಂತಣ್ಣ ನಮಸ್ಕಾರ ಅಂದೆ. ಓ ಶೃಂಗ, ಇದೇನೋ ಮನೆಯವ್ರಿಗೂ ಬಂದ್ಬಿಟ್ಟಿದ್ಯಾ? ಯಾಕೆ ವಸಂತಣ್ಣ ಬೇಜಾರಲ್ಲಿ ಇದ್ದೀರಾ? ಏನು ಅಂತ ಹೇಳಿ, ನನ್ನ ಮಗನ ನೋಡ್ದಲ್ಲ, ನಾವು ಯಾರು ಅಂತ ಗೊತ್ತಿಲ್ಲ, ಊರವ್ರು ಯಾರು ಅಂತನೂ ಗೊತ್ತಿಲ್ಲ. ಅದೆಲ್ಲ ಯಾಕೆ, ಅವನಿಗೆ ಅವನೇ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಹೀಗೆ ಮಗ ಬಂದು ನಿಂತಾಗ ಹೆತ್ತವರು ಬೇಸರ ಪಡದೆ ಸಂತೋಷವಾಗಿರಕ್ಕೆ ಸಾಧ್ಯನಾ? ಅದೇ ಸಹಸ್ರ ಏನೋ ಚಿಕಿತ್ಸೆ ಮಾಡ್ತೀನಿ ಅಂತಿದ್ಲಲ್ಲ. ಚಿಕಿತ್ಸೆ ಮಾಡೋಕ್ಕೆ ಅಂತ ಗಿಡಮೂಲಿಕೆ ತರಕ್ಕೆ ಕಾಡಿಗೆ ಹೋಗಿದ್ದಾಳೆ. ಅವಳು ಚಿಕಿತ್ಸೆ ಕೊಟ್ಟ ಮೇಲೆ ಅವ್ನು ಸರಿ ಹೋದರೆ ಅಷ್ಟೇ ಸಾಕು. ಆದರೆ ಸಂತೋಷವಾಗಿರೋದಕ್ಕೆ ಸಾವಿರಾರು ಅಡೆತಡೆಗಳು ವಸಂತಣ್ಣ. ಅದೇ ವಸಂತಣ್ಣ, ಅದೆಲ್ಲ ಸರಿ ಹೋಗ್ಬೇಕು ಅಂತಂದ್ರೆ ಕಣ್ಣಮ್ಮನ ಕಣ್ಣು ಸರಿ ಹೋಗ್ಬೇಕು. ಕಣ್ಣೂರಿಗೆ ಬಂದಿರೋ ಕಣ್ಣು ಕಣ್ಣಮ್ಮನ ಜೋಡಿಸಿದ್ರೆ ಮಾತ್ರ ಊರಿಗಂಟಿರೋ ಶಾಪ ದೂರ ಆಗತ್ತೆ. ವಸಂತಣ್ಣ, ಈ ವಿಚಾರವಾಗಿ ನರಸಿಂಹ ಜೋಯಿಸ್ರ ಹತ್ರ ಏನಾದ್ರು ಮಾತಾಡಿದ್ರಾ? ಮುಂದಿನ ಅಮಾವಾಸ್ಯೆಯಲ್ಲಿ ಕಣ್ಣಮ್ಮನಿಗೆ ಕಣ್ಣು ಜೋಡ್ಸೋಕೆ ಕೆಲಸ ಆಗಬೇಕು ಅಂತ ಹೇಳ್ತಿದ್ರು. ಆದರೆ ಸಮಸ್ಯೆ ಇದೆ. ಏನು ಸಮಸ್ಯೆ? ಬೆಟ್ಟದ ಸ್ವಾಮಿಗಳ ಪ್ರಕಾರ ನಾಗ ಪೌರ್ಣಿಮೆ ದಿನ ಕಣ್ಣಮ್ಮನ ಕಣ್ಣು ಜೋಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದರು. ಏನು ವಸಂತಣ್ಣ ನೀವು ಹಂಗೆ ಸರಿ ಹೋಗ್ಬೇಕು ಅಂತಂದ್ರೆ ಕಣ್ಣಮ್ಮನ ಕಣ್ಣು ಕಿತ್ತಿರೋ ನಾಗಣೆನ ಬಲಿ ಕೊಡ್ಬೇಕು ತಾನೆ. ಹಂಗಾದ್ರೆ ತಾನೆ ಊರಿನ ಶಾಪ ದೂರ ಆಗೋದು. ನೀನು ಹೇಳೋದೇನೋ ನಿಜ, ಆದರೆ ಎಲ್ಲೋ ಇರೋ ನಾಯಿಣಿನ ಊರಿಗೆ ಕರ್ಸೋದು ಹೇಗೆ? ನರಸಿಂಹ ಸ್ವಾಮಿಗಳು ಇದ್ರ ಬಗ್ಗೆನೇ ಚಿಂತೆಲಿದ್ರು. ಅಯ್ಯೋ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ವಸಂತಣ್ಣ. ನಾಗಿಣಿನ ಊರೊಳಗೆ ಕರೆಸಿ ಅವಳನ್ನ ಬನ್ಸೋ ಹಾಗೆ ಮಾಡೋದಕ್ಕೆ ತಕ್ಕದಾದ ಜನ ನನಗೆ ಗೊತ್ತಿದ್ದಾರೆ. ಅಲ್ಲ ವಸಂತಣ್ಣ, ಹೋದ ಜನ್ಮದಲ್ಲಿ ಕಣ್ಣಮ್ಮನ ಕಣ್ಣನ್ನ ಕಾಯೋಕಾಗ್ದೆ ಸತ್ತು ಹೋದ ನಾನು. ಹಾಗಿದ್ದಾಗ ಈ ಜನ್ಮದಲ್ಲಿ ಆ ನಾಗಿಣಿನ ಊರೊಳಗೆ ಕರೆಸಿ ಅವಳನ್ನ ಬಲಿ ಕೊಟ್ಟು ಕಣ್ಣಮ್ಮನ ಕಣ್ಣನ್ನ ಪೂರ್ವ ಸ್ಥಿತಿಯಲ್ಲಿ ಇಡೋ ಹಾಗೆ ಮಾಡಿದ್ರೆ ತಾನೇ ನನಗೆ ಮುಕ್ತಿ. ವಸಂತಣ್ಣ, ನನಗೆ ಒಬ್ರು ಮಹಾಗುರುಗಳು ಗೊತ್ತಿದ್ದಾರೆ. ನಾಗಿಣಿನ ಊರೊಳಗೆ ಕರೆಸಿ
ಅವಳನ್ನ ಬಂಧಿಸೋ ಜವಾಬ್ದಾರಿನ ಒಪ್ಕೊಂಡಿದ್ದಾರೆ. ಇದೇ ವಿಷಯನ ಮಾತಾಡೋಣ ಅಂತ ಅಷ್ಟು ದೂರದಿಂದ ಬಂದೆ ವಸಂತಣ್ಣ. ನೀನು ಹೇಳೋದು ಸರಿ ಶೃಂಗ. ನಾಗಿಣಿನ ಕರೆಸೋಣ, ಅವಳನ್ನ ಬಲಿ ಕೊಡೋಣ. ಕಣ್ಣಮ್ಮನಿಗೆ ಕಣ್ಣು ಜೋಡಿಸೋಣ. ಆಗ್ಲಾದರೂ ಈ ಸಮಸ್ಯೆಗೆಲ್ಲ ಪರಿಹಾರ ಸಿಕ್ಕಿದ್ರೆ ನನಗೂ ಸಮಾಧಾನ. ಶೃಂಗ, ಊಟ ಮಾಡ್ಕೊಂಡು ಹೋಗು. ಬೇಡ ವಸಂತಣ್ಣ, ದೇವಸ್ಥಾನದಲ್ಲಿ ಪ್ರಸಾದ ತಿನ್ಕೊಂಬಂದ್ಬಿಟ್ಟೆ. ಅಲ್ಲ ವಸಂತಣ್ಣ, ಗುರುಗಳ ಬಗ್ಗೆ ಏನು ಹೇಳಲೇ ಇಲ್ಲ. ಮಾತಾಡು. ಸರಿ ವಸಂತಣ್ಣ.